ಜೀಕ್ ಅವಲಕ್ಕಿ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಒಣ ಅವಲಕ್ಕಿ ಅಂತಾನೂ ಕರೀತಾರೆ ಕೆಲವೊಂದ್ ಕಡೆಗೆ, ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ. ಜೀಕ್ ಅವಲಕ್ಕಿ, ಒಣ ಅವಲಕ್ಕಿ ಅಥವಾ ತೋಯಿಸದೇ ಇರೋ ಅವಲಕ್ಕಿ, ಈ ತರ. ಈಗ ಅದು ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಬಾಂಡ್ಲೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಕಾಯ್ತಿದ್ದ ಹಾಗೆಯೇ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಬೇಕು. ಅದು ಸ್ವಲ್ಪ ಚಟಪಟ ಅಂತಿದ್ದ ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ ಬೇಕಂದ್ರೂ ಹಾಕ್ಬೋದು, ಆಪ್ಷನಲ್. ಹಾಗೆ ಈ ಒಗ್ಗರಣೆಗೆ ಟೊಮೆಟೊ ಬೇಕು ಅಂದರೆ ಸ್ವಲ್ಪ ಹಾಕ್ಬೋದು. ಜಾಸ್ತಿ ಟೊಮೆಟೊ ಹಾಕಿದ್ರೆ ಟೇಸ್ಟ್ ಕೆಟ್ಟೋಗುತ್ತೆ. ಬಟ್ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗ್ತಿದ್ದ ಹಾಗೆಯೇ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಬೇಯ್ತಿದ್ದ ಹಾಗೆಯೇ ಅದಕ್ಕೆ ಅರಿಶಿನ, ಅರ್ಧ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಅದೊಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಹುಳಿ, ಇದಕ್ಕೆ ಹುಣಸೆ ಹುಳಿ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಮತ್ತೆ ಒಗ್ಗರಣೆ ಟೇಸ್ಟ್ ಕೆಟ್ಟೋಗುತ್ತೆ. ತುಂಬ ಅರ್ಜೆಂಟ್ ಇದ್ದಾಗ, ಟೈಮ್ ಇಲ್ಲ ಅಂದಾಗ, ಅನ್ನ ಮಾಡೋಕ್ಕೆ ಟೈಮ್ ಇರಲ್ಲ ಅಥವಾ ಅವಲಕ್ಕಿನ ತೊಳೆದು ತೋಯಿಸಿ ರೆಸಿಪಿ ರೆಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಬೇಗ ಬೇಗ ಒಗ್ಗರಣೆ ರೆಡಿ ಮಾಡಿ ಪೇಪರ್ ಅವಲಕ್ಕಿ ಅಥವಾ ತೆಳ್ಳನ ಅವಲಕ್ಕಿಯಿಂದ ಈ ರೆಸಿಪಿನ ಮಾಡ್ಬೋದು. ಇದೊಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟು ಒಗ್ಗರಣೆಗೆ ನಾನು ಬರೀ ಅರ್ಧ ಸ್ಪೂನಷ್ಟು ಹುಳಿ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಬಿಟ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಇದನ್ನ ಪೇಪರ್ ಅವಲಕ್ಕಿ ಅಂತ ಕರೀತಾರೆ. ನೋಡಿ, ತೆಳ್ಳಗಿದೆ, ದಪ್ಪ ಇರಬಾರ್ದು. ದಪ್ಪ ಇದ್ದರೆ ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಸೊ ತೆಳ್ಳಂದು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅಥವಾ ಪತ್ಲಾ ಪೋಹ ಅಂತ ಹೇಳ್ತಾರೆ. ಇದಕ್ಕೆ ಇಷ್ಟು ನೀರನ್ನ ಚಿಮುಕಿಸ್ತಾ ಇದ್ದೀನಿ. ಚಿಮುಕ್ಸ್ಬಿಟ್ಟು ಮಾಡಿರೋ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಕೈಯಿಂದನೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗೆ, ಸೌಟಿಂದ ಎಲ್ಲ ಮಿಕ್ಸ್ ಮಾಡಬಾರ್ದು. ಹಾಗೆ ಇದನ್ನ ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಈಗ ಒಬ್ರಿಗೆ ತಿನ್ನೋಕೆ ನೀವು ರೆಡಿ ಮಾಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಆಗ ರೆಡಿ ಮಾಡಿ ಕೊಡಬೇಕು. ಇದನ್ನ ಮಿಕ್ಸ್ ಮಾಡಿ ಹಾಗೆ ತುಂಬೊತ್ತು ಇಟ್ಟರೆ ಅದು ತಿನ್ನೋಕೆ ಚೆನ್ನಾಗಿರೋದಿಲ್ಲ. ಸೊ ಈಗ ನಾನಿಲ್ಲಿ ಮಾಡ್ತಾ ಇರೋದು ಒಬ್ರಿಗಾಗೋ ಅಷ್ಟು ಕ್ವಾಂಟಿಟಿಯಲ್ಲಿ ಆಗ್ತಾನೆ ಫ್ರೆಶ್ ಆಗಿ ಕಲಸಿ ಫ್ರೆಶ್ ಆಗಿ ಸರ್ವ್ ಮಾಡಬೇಕು. ಒಗ್ಗರಣೆ ಎಲ್ಲ ಕಡೆ ನೀಟಾಗಿ ಹತ್ತಬೇಕು. ಈಗ ನೋಡಿ, ಕೆಲವು ಕಡೆ ವೈಟ್ ಇದೆ ಅಲ್ಲ, ಅದೆಲ್ಲ ನೀಟಾಗಿ ಒಗ್ಗರಣೆ ಕಲರ್ ಅಂದರೆ ಯೆಲ್ಲೋ ಕಲರ್ ಆಗಬೇಕು. ಆ ರೀತಿಯಾಗಿ ಕಲಿಸ್ಬೇಕು. ಹಾಗೆ ಈ ಅವಲಕ್ಕಿಗೆ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಒಗ್ಗರಣೆಗೆ ಹುಣಸೆ ಹುಳಿ ಹಾಕಿದ್ರೆ ಟೇಸ್ಟ್. ಇನ್ ಕೇಸ್ ನಿಮಗೆ ಹುಣಸೆ ಹುಳಿ ಬೇಡ ಅಂದರೆ ಒಗ್ಗರಣೆ ಎಲ್ಲ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಬೇಕಾದರೆ ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಬೋದು. ಅದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಜೀಕ್ ಅವಲಕ್ಕಿ ಎಷ್ಟು ಆರಾಮಾಗಿ ಮಾಡ್ಬೋದು ಅಂತ. ಒಂದು 10-15 ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ತಿನ್ಬೋದು. ಗಟ್ಟಿ ಅವಲಕ್ಕಿ ಸಿಗತ್ತೆ, ಆದರೆ ಇದು ತೆಳ್ಳಂದ ಅವಲಕ್ಕಿ ಅಂತ ಸಿಗತ್ತೆ, ಪತ್ಲಾ ಪೋಹ ಅಂತ. ಅದ್ರಲ್ಲಿ ಮಾಡಬೇಕು. ಯಾಕೆಂದ್ರೆ ಇದನ್ನ ನಾವು ತೋಯಿಸಲ್ಲ, ಜಸ್ಟ್ ನೀರು ಚಿಮುಕಿಸ್ತೀವಿ. ಸ್ವಲ್ಪ ನೀರು ಹಾಕಿದ್ರೆ, ಸ್ವಲ್ಪ ನೀರು ಚಿಮುಕಿಸಿದ್ರೆ ಜೀಕ್ ಬರುತ್ತೆ. ಜಾಸ್ತಿ ಜೀಕ್ ಬೇಡ ಅಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನ ಚಿಮುಕಿಸಿ ಮಾಡ್ಬೋದು. ಇದಕ್ಕೆ ಬೇಕು ಅಂದ್ರೆ ಮೇಲ್ಗಡೆ ಮಿಕ್ಸ್ಚರ್, ಖಾರ ಅಥವಾ ಕೆಲವು ಕಡೆ ಚೂಡ ಅಂತ ಹೇಳ್ತಾರೆ, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಜೀಕ್ ಅವಲಕ್ಕಿ ರೆಡಿ ಆಯ್ತು. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.